ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸ್ನೇಹಿತರ ಸಂತೋಷ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇಲ್ಲೊಂದು ಆಭರಣದ ಹಾವು ಅಂತಾರೆ, ಇದು ನಮ್ಮಲ್ಲೆಲ್ಲ ಚುಚ್ಚಿ ಹಾವು ಅಂತಾರೆ. ಇದಕ್ಕೆಲ್ಲ ಇದು ನಮ್ಮ ಬಿಸ್ನೆಸ್ ಆದರೆ ಕರಿತೀವಿ. ಬನ್ನಿ ಫ್ರೆಂಡ್ಸ್, ಇದನ್ನ ಹಾವನ್ನ ಅಡಿಗೆ ಹೋಗಿ ಫ್ರೆಂಡ್ಸ್, ಇವತ್ತು ಏನು ಅಲ್ಲೇನು ಹಿಡಿದಿರ್ತಕ್ಕಂಥ ಈ ಒಂದು ಚುಚ್ಚಿ ಹಾವು ಅಂತಾರೆ ನಮ್ಮಲ್ಲಿ ಇದಕ್ಕೆ. ಈ ನಾನ್ ಪಾಯ್ಸನಸ್ ಇದು, ಆದರೆ ಜಷ್ಟೇ ಕಡಿದ್ರೆ ಈ ಹಾವನ್ನು ಸುರಕ್ಷಿತವಾಗಿ ಈಗ ಫಾರೆಸ್ಟಿಗೆ ಬಿಡೋಕೆ ತಂದಿದ್ದೇನೆ. ಫ್ರೆಂಡ್ಸ್, ಬನ್ನಿ ಸುರಕ್ಷಿತವಾಗಿ ಈ ಹಾವನ್ನು ಸುರಕ್ಷಿತವಾಗಿ ಬಿಡೋಣ. ಅದೇ ರೀತಿಗೆ ಈ ಹಾವು ಬಗ್ಗೆ ಸ್ವಲ್ಪ ನೋಡುವಂತ್ರಿ ಒಂದು ಕೆಲವೊಂದು ಮಾಹಿತಿಗಳನ್ನು ಹೇಳ್ತೀನಿ. ಫ್ರೆಂಡ್ಸ್, ಈ ಹಾವು ಹೆಚ್ಚಾನೆಚ್ಚು ಈ ತೆಂಗಿನ ಸುಳಿಯಲ್ಲಿ, ತೆಂಗಿನ ಮರದಲ್ಲಿ ಇರ್ತೈತಿ. ಆಮೇಲೆ ಈ ಹಂಚಿನ ರೀಪು, ಆಮೇಲೆ ಹೊಸಲುಗಳು, ಮನಿ ಹೊಸಲುಗಳು, ಆಮೇಲೆ ಫ್ಯಾನಿಂದು ಕ್ಯಾಪು ಅಂಥಲ್ಲೆಲ್ಲ ಜಾಸ್ತಿ ಇದು ವಾಸವಾಗಿರ್ತೈತಿ ಫ್ರೆಂಡ್ಸ್. ಆಮೇಲೆ ಇದು ಆದಷ್ಟು ಇದನ್ನೇನು ಹಾವಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಕಡಿದ್ರೆ ವಿಷಕಾರಿ ಅಂತೂ ಅಲ್ಲ, ಸಾಯೋ ಅಂಥ ಸಂಭವ ಅಂತೂ ಇರೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ಹಾವು ಹೇಗಿರ್ತದೆ ಏನು ಅನ್ನೋದನ್ನು ನೀವು ಕ್ಲಿಯರಾಗಿ ನೋಡಿ. ಹತ್ತಿಲ್ ಬನ್ನಿ, ಹತ್ತಿಲ್ ಬೈ, ಏನು ಮಾಡಲ್ಲ ನೋಡಿ. ಈ ಥರ ಇರ್ತೈತೆ ಹಾವು. ಹೆಚ್ಚಾನೈತೆ ತೆಳ್ಳಗೆ ನೋಡಿ, ಬಾಲ ಒಳ್ಳೆ ಒಂದೇ ಗಾತ್ರದಾಗ ಒಳ್ಳೆ. ಅದಕ್ಕೆ ಈ ಒಂದು ಚೊಕ್ಚಿಕಾಯಿ ನೋಡಿರ್ಬೇಕು ನೀವು, ನುಗ್ಗಿಕಾಯಿ ಟೈಪು ಚೊಕ್ಚಿಕಾಯಿ ಇರ್ತಾವಲ್ಲ, ಅದೇ ಟೈಪು ಇದು ಉದ್ದ ತೆಳ್ಳಗಿರೋದ್ರ ಸಂಬಂಧ ಇದು ಚೊಕ್ಚಿ ಹಾವು ಅಂತ ನಮ್ಮಲ್ಲಿ ಕರೀತಾರೆ. ಫ್ರೆಂಡ್ಸ್, ನಿಮಗೇನಾದರೂ ಇದರ ಮತ್ತೆ ಬೇರೆ ನಿಮಗೆ ಹೆಸರು ಗೊತ್ತಿದ್ರೆ, ಇದರ ನಿಖರವಾಗಿ ನಿರ್ದಿಷ್ಟ ಈ ಹಾವಿನ ಹೆಸರು ಗೊತ್ತಿದ್ರೆ ನೀವು ನನಗೆ ಹೇಳಿ, ನನಗೆ ಸ್ವಲ್ಪ ಅನುಕೂಲ ಆಗ್ಬೋದು ಬೇರೆಯವ್ರಿಗೆ ಹೇಳೋಕೆ. ನನಗೆ ಗೊತ್ತಿದ್ದನ್ನು ನಾನು ಹೇಳಿದ್ದೀನಿ. ಆದ್ರೆ ಆ ವಿಷಯ ಇಲ್ಲ ಅನ್ನೋದು ನಾನು ನಿಮಗೆ ಹೆಂಗೆ ಹೇಳಿದ್ದೇನೆ, ನೀವು ಇದು ಹೆಸರು ಗೊತ್ತಿದ್ರೆ ನೀವು ಹೇಳಿ ಫ್ರೆಂಡ್ಸ್. ಅದೇ ರೀತಿಗೆ ಆಜುಬಾಜು ನಿಮ್ಮಲ್ಲಿ ಕಂಡ್ರೆ ಈ ಹಾವು ಕಂಡ್ರೆ ಭಯ ಬೀಳೋದೇನು ಅವಶ್ಯಕತೆ ಇರೋಲ್ಲ, ಏನು ಹೆದರೋಂಥ ಅವಶ್ಯಕತೆನೇ ಇರೋಲ್ಲ. ಅಷ್ಟೇ ಸ್ವಲ್ಪ ಇದು ಭಾಳ ಸ್ಪೀಡ್ ಇರ್ತೈತಿ. ಆರಾಮಾಗಿದು ಏನು ಮಾಡ್ದಿದ್ರೆ ಅದು ಪಾಡಿಗೆ ಅದು ಹೋಗ್ತಾ ಇರ್ತೈತಿ. ಅದು ಜಾಸ್ತಿ ಜನ ಇದ್ದಂತಲ್ಲಿ ಇದು ಇರೋಂಗಿಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ ಯಾವನ್ನ ಸುರಕ್ಷಿತವಾಗಿ ಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಸ್ಪೀಡ್ ಹೋಯ್ತು.